5 ಕೋಟಿ ವೆಚ್ಚದಲ್ಲಿ ಕ್ಯಾಸಂಬಳ್ಳಿ ತೂಕಲ್ಲು ರಸ್ತೆ ಅಭಿವೃದ್ಧಿ. ಶಾಸಕಿ ರೂಪಕಲಾ ಶಶಿಧರ್. ಕ್ಯಾಸಂಬಳ್ಳಿ ಗ್ರಾಮದಿಂದ ತೂಕಲ್ಲು ವರೆಗಿನ ರಸ್ತೆಯಲ್ಲಿ ಪ್ರತಿನಿತ್ಯ ತೀವ್ರ ವಾಹನ ದಟ್ಟಣೆ ಉಂಟಾಗುತ್ತಿದ್ದು, ಸಾರ್ವಜನಿಕರು ಮತ್ತು ವಾಹನ ಸವಾರರು ಎದುರಿಸುತ್ತಿರುವ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಗಲಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ತಿಳಿಸಿದ್ದಾರೆ. ಈ ಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬರೋಬ್ಬರಿ 5 ಕೋಟಿ ರೂಪಾಯಿಗಳ ಬೃಹತ್ ಅನುದಾನ ಕಾಮಗಾರಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಶುಕ್ರವಾರ ಬೆಳಗ್ಗೆ 10 ಗಂಟೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ. ಕ್ಯಾಸಂಬಳ್ಳಿ ಗ್ರಾಮದಿಂದ ತೂಕಲ್ಲುವರೆಗೆ ರಸ್ತೆಯಲ್ಲಿ ಪ್ರತಿನಿತ್ಯ ತೀವ್ರ ವಾಹನ ದಟ್ಟಣೆ ಉಂಟಾಗುತ್ತಿದ್ದು, ಈ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಒಂದು ಎಜುಕೇಷನ್ ಸಿಸ್ಟಮ್, ನಮ್ಮಲ್ಲಿ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ನ ಬೇರೆ ಇಡೀ ದೇಶದಲ್ಲಿ ಎಲ್ಲ ಮಕ್ಕಳು ಕರ್ನಾಟಕದ ಎಜುಕೇಷನ್ ಸಿಸ್ಟಮ್ನ ಬೇರೆ ಎಲ್ಲ ದೇಶದಲ್ಲೂ ನಮಗೆ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಎಷ್ಟು ಆದ್ಯತೆ ಕೊಡ್ತಾರೆ, ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಮಕ್ಕಳ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ. ಯಾರು ಒಂದು ದಿನಾನೂ ಬಿಡದೆ 8 to 10 hours ಪರಿಶ್ರಮ ಏನು ಆ ಮಕ್ಕಳು ಮಾಡಿರ್ತಾರೆ, ಪ್ರಯತ್ನ ಮಾಡಿರ್ತಾರೆ, ಹಿಂದೆನೇ ಇಷ್ಟು ಅವರ್ ಓದ್ಕೋಬೇಕು ಅಂತ, ಅದಕ್ಕೆ ನಾವು ಗೌರವ ಕೊಡಬೇಕು ಅಂದರೆ ಆ ಮಕ್ಕಳಿಗೆ ಇದೇನು ತುಂಬ ಕಷ್ಟ ಅಲ್ಲ. ಈ ಒಂದು ವ್ಯವಸ್ಥೆನ ತುಂಬ ಜವಾಬ್ದಾರಿಯಿಂದ ಮಾಡಬೇಕು. ಬೆಳೆಯುವಂಥ ಮನಸ್ಸು 18 years ಅದು ಮಕ್ಕಳ ಮನಸ್ಸು ಮೇಲೆ ಆಘಾತ ಮಾಡುವಂಥದ್ದು, ಗಾಯ ಮಾಡುವಂಥದ್ದು, ಅವ್ರ ಪರಿಶ್ರಮಕ್ಕೆ ಬೆಲೆ ಇಲ್ಲ ಅನ್ನೋವಂಥದ್ದು ಆ ಒಂದು ಯಾವುದೇ ಒಂದು ಸರ್ಕಾರ ಮಾಡಬಾರ್ದು. ಅವರು ಬೆಳೆಯುವಂಥ ವಯಸ್ಸು, ಅವರಿಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಎಲ್ಲೋ ಹಾಸ್ಟೆಲಲ್ಲಿ ಹೋಗಿ ಓದ್ತಾ ಇರ್ತಾರೆ, ಟ್ಯೂಷನ್ಸ್ ತೊಗೊತಾರೆ. ತಂದೆ ತಾಯಿಗೂ ಆರ್ಥಿಕವಾಗಿ ಮಕ್ಕಳನ್ನ ಪದೇ ಏಕಾಗ್ರತೆಗೆ ಕೂರಿಸಿ ಅವರಿಗೆ ಜವಾಬ್ದಾರಿ ಇಲ್ಲದಿರೋ ವಯಸ್ಸಲ್ಲಿ ಗುರುಗಳು, ತಂದೆ ತಾಯಿ ಎಲ್ಲರಿಗೂ ಒಂದು ಕಡೆಯಿಂದ ನೋವಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸರ್ಕಾರದ ಆಲೋಚನೆಗಳು ಮತ್ತು ಉದ್ದೇಶ ಮತ್ತು ಪಾರದರ್ಶಕತೆ ಅಂತ ಬಂದಾಗ ಈ ಮಕ್ಕಳ ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಮಕ್ಕಳ ಜೀವ ಏನಿದೆ ಅದೆಲ್ಲದಕ್ಕಿಂತ ಬೆಲೆ ಬಾಳುವಂಥದ್ದು, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಸರ್ಕಾರದ ವೈಫಲ್ಯತೆ ಜಾಸ್ತಿ ಕಾಣ್ತಾ ಇದೆ. ವೈಫಲ್ಯತೆ, ತಪ್ಪು ವಿದ್ಯಾರ್ಥಿಗಳ ಹಂತದಲ್ಲಿ ತಪ್ಪಾದಾಗ ಅದನ್ನು ಬಹಳ ತೀಕ್ಷ್ಣವಾಗಿ ವಿರೋಧ ಮಾಡಿ ಶಿಕ್ಷೆಗೆ ಅದನ್ನು ಏನು ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ನಾವು ನ್ಯಾಷನಲ್ ಪಾಲಿಸಿನ ಯಾಕೆ ಒಪ್ಕೋಬೇಕು? ನಮ್ಮ ಮಕ್ಕಳು ಸಫರ್ ಆಗುವಾಗ ನಾವು ಯಾಕೆ ಒಪ್ಕೋಬೇಕು? ನ್ಯಾಯ ಸಿಕ್ಕವ್ರಿಗೂ ಒಪ್ಕೋಬೇಕು. ನ್ಯಾಯನೇ ಸಿಗಲ್ಲ, ಮಕ್ಕಳಿಗಿಂತ ಹೆಚ್ಚು ಏನೂ ಅಲ್ಲ, ಅವ್ರ ಪರಿಶ್ರಮಕ್ಕಿಂತ ಹೆಚ್ಚಿನೇನೂ ಅಲ್ಲ. ಅವ್ರಿಗೆ ಬೆಲೆ ಸಿಗ್ತಾ ಒಂದು ವರ್ಷ, ಇನ್ನು ಸ್ವಲ್ಪ ಜನ ಸೆಕೆಂಡ್ PUC ಆಗಿರೋರು 1 ವರ್ಷ ತಮ್ಮ ಎಜುಕೇಷನ್ನ ಬಿಟ್ಟು ಓದ್ಕೋತಾ ಇರ್ತಾರೆ. ಅವರಿಗೆಲ್ಲ ಏನು ನ್ಯಾಯ ಸಿಗ್ತು? ಯಾವ ಥರ ಅವ್ರು ನೋವು ಹೇಳ್ಕೊತಾರೆ, ತಂದೆ ತಾಯಿ ಕಷ್ಟ ಹೇಳ್ಕೊತಾರೆ. ಇದು ಅನ್ಯಾಯ, ಇದು ಮೋಸ. ವಿದ್ಯಾರ್ಥಿಗಳಿಗಾಗಿರುವಂಥ ಅನ್ಯಾಯ. 2 ವರ್ಷನೂ ಲೀಕೇಜ್ ಆಗಿದೆ, ಗೊತ್ತಾಗಿಲ್ಲ ಮೇಡಮ್. ಲಾಸ್ಟ್ 2 years ಕೂಡ ಲೀಕ್ ಆಗಿದೆ. ಆದ್ರೂ ಮಕ್ಕಳು ತುಂಬಾ ಸ್ವಂತ ಪರಿಶ್ರಮದ ಮೇಲೆ ನಮ್ಮಂತ ಸರ್ಕಾರಿ ಶಾಲೆ ವ್ಯವಸ್ಥೆಯಲ್ಲಿ ಓದ್ಕೊಂಡು ಹೋಗಿರುವಂತ ಮಕ್ಕಳು, ಹಾಸ್ಟೆಲ್ಗಳಲ್ಲಿ ಓದ್ಕೊಂಡಿರುವಂಥವ್ರು, ತಂದೆ ತಾಯಿ ಏನೋ ಚಿಕ್ಕ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವರೆಲ್ಲ ಓದಿಸಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು? ಮತ್ತೆ ಎಕ್ಸಾಮ್ ಅಂದ್ರೆ ಮಕ್ಕಳಿಗೆ ಆ ಒಂದು ಇದೇ ಹೊರಟೋಗುತ್ತೆ. ಆತ್ಮಹತ್ಯೆ ಇದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ನಿಮ್ಮ ಸಂದೇಶ ವಿದ್ಯಾರ್ಥಿಗಳಿಗೆ ಏನು? ವಿದ್ಯಾರ್ಥಿಗಳು ಯಾವತ್ತು ಅವ್ರ ಬಗ್ಗೆ ಅವ್ರಿಗೆ ಏನು ದೃಢ ಸಂಕಲ್ಪ ಇರುತ್ತೆ, ನನ್ನ ಪರಿಶ್ರಮಕ್ಕೆ ಬೆಲೆ ಸಿಗುತ್ತೆ ಅನ್ನೋಂಥ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ವಿದ್ಯಾರ್ಥಿಗಳು ಯಾವತ್ತೂ ಧೃತಿಗೆಡ್ಕೂಡ್ದು. ಯಾವತ್ತೂ ಅವರು ತಮ್ಮ ತಪಸ್ಸಿಂದ ತಮ್ಮ ಸಮಯನ ಎಡಿಕೆ ಪ್ರತಿದಿನ ಪ್ರಯತ್ನ ಮಾಡಿ ಅವರು ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿರ್ತಾರೆ. ಅಷ್ಟು ಬೇಗ ಅವರು ಅಸಹಾಯಕರಾಗಬಾರ್ದು. ತಪ್ಪಾಗಿರೋದಕ್ಕೆ ಅದಕ್ಕೆ ಪ್ರತಿಭಟನೆ ಮಾಡೋಣ, ವಿರೋಧ ಮಾಡೋಣ, ತಪ್ಪಿದು ಅಂತ ಸಾರೋಣ. ಆದರೆ ನೀವು ದೇಶಕ್ಕೆ ಆಸ್ತಿ. ನೀವು ಮಕ್ಕಳು ಯಾವತ್ತೂ ಆ ಆಲೋಚನೆಗಳೇ ಮಾಡಿಕೊಡ್ದು. ತಂದೆ ತಾಯಿ ಕುಸಿದು ಬಿದ್ದೋಗ್ತಾರೆ. ಆ ಪರಿಸ್ಥಿತಿನ ತಂದೆ ತಾಯಿ ಒಂದು ಕ್ಷಣ ಕೂಡ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಇದೂ ಒಂದು ಪರೀಕ್ಷೆ ಅಂತ ಎದುರಿಸೋಣ. ಇದೂ ಒಂದು ಪರೀಕ್ಷೆ, ಆದರೆ ಪ್ರಾಮಾಣಿಕತೆಗೆ, ಪರಿಶ್ರಮಕ್ಕೆ ನಿಮ್ಗೆ ಯಾವತ್ತಿದ್ರೂ ಬೆಲೆ ಇರುತ್ತೆ. ಅದನ್ನು ಸರಿಯಾದ ರೀತಿ ಎದುರಿಸೋಣ ಅಂತ ನಾನು ಹೇಳ್ತೀನಿ.